ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಜಿಯೋ ಸಿಮ್ ಬಳಕೆದಾರರಿಗೆ ಮತ್ತು ಏರ್ಟೆಲ್ ಸಿಮ್ ಬಳಕೆದಾರರಿಗೆ ಎಲ್ಲಾ ಕಂಪನಿಗಳು ಬಿಗ್ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾವೆ. ಅದರ ಬಗ್ಗೆನೇ ಮಾತಾಡ್ತಾ ಇರೋದು. ಮತ್ತೆ ಬೆಲೆಗಳನ್ನ ಹೆಚ್ಚಿಗೆ ಮಾಡ್ತಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಅಂದ್ರೆ ಸುಮಾರು 10-15% ಅಷ್ಟು ಎಲ್ಲ ಬೆಲೆಗಳನ್ನ ಏರಿಕೆ ಮಾಡ್ತಿದ್ದಾರೆ. ಇದರ ಬಗ್ಗೆ ಮಾತಾಡ್ತಾ ಇರೋದು. ಯಾವೊಂದು ದಿನಾಂಕದಿಂದ ಬೆಲೆಗಳು ಹೆಚ್ಚಿಗೆ ಆಗ್ತಾ ಇದೆ, ಅದ ನಂತರ ಈಗ ಯಾಕೆ ಬೆಲೆಗಳು ಹೆಚ್ಚಿಗೆ ಮಾಡ್ತಿದ್ದಾರೆ, ಕಾರಣ ಏನು, ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತಾನೆ. ನಿಮ್ಮ ಬಳಿ ಏನಾದ್ರೂ ಜಿಯೋ ಸಿಮ್ಮು ಅಥವಾ ಏರ್ಟೆಲ್ ಸಿಮ್ಮು ಇತ್ತಂದ್ರೆ ತಪ್ಪದೇ ವಿಡಿಯೋ ಕೊಡ್ಸನಕ ನೋಡಿ. ಯಾಕಂದ್ರೆ ನಿಮಗೆ ಬಿಗ್ ಶಾಕಿಂಗ್ ನ್ಯೂಸ್ ಆಗಿರತ್ತೆ. ನೀವು ಕೂಡ ಎರಡು ಸಿಮ್ಮನ್ನ ಬಿಟ್ಟು ಬೇರೆ ಸಿಮ್ಮನ್ನ ಬಳಕೆ ಮಾಡುವಂತ ಪರಿಸ್ಥಿತಿ ಬಂದರೂ ಬರಬಹುದು. ಈಗ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಇದೆಲ್ಲ ನಿಮಗೆ ಅನಿವಾರ್ಯ ಆಗತ್ತೆ ಮತ್ತು ಅನುಭವಿಸಲೇಬೇಕು. ಈಗ ಇಲ್ಲಿ ತನಕ ನೀವು 5G ಯೂಸ್ ಮಾಡಿದಾರ, ಈ ಕಂಪನಿಗಳೆಲ್ಲ ನಿಮಗೆ ಬೇರೆ ಆಪ್ಷನ್ ಕೊಡೋದಿಲ್ಲ. ಇನ್ನು ಮೇಲೆ ಹೆಚ್ಚಿಗೆ ಮಾಡ್ಕೋತ ಹೋಗ್ತಾರೆ. ಈಗ ಬಂದಿರುವಂತ ಮಾಹಿತಿ ಪ್ರಕಾರ ನಿಮಗೆ ತಿಳಿಸ್ಕೊಡ್ತಾ ಇರೋದು. ವಿಡಿಯೋ ಕೊನೆಸನಕೊಂಡು ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ನಾವು ಯಾವುದೇ ರೀತಿಯಾಗಿ ಆ ರೀತಿಯ ಬೆಲೆ ಹೆಚ್ಚಿಗೆ ಮಾಡೋದು, ಈ ರೀತಿಯ ಬೆಲೆ ಹೆಚ್ಚಿಗೆ ಮಾಡೋದಿಲ್ಲ. ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮುಗಿಯುತ್ತು. ದಿನನಿತ್ಯವಾಗಿ ನಿಮಗೆ ಹೊಸ ಅಪ್ಡೇಟ್ ಬರ್ತಾನೆ ಇರತ್ತೆ. ಬನ್ನಿ ಸ್ನೇಹಿತರೆ, ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಯಾರ ಬಳಿ ಜಿಯೋ ಸಿಮ್ ಇದೆ, ಅದ ನಂತರ ಏರ್ಟೆಲ್ ಸಿಮ್ ಇದಾವಲ್ಲ, ಆ ಒಂದು ಕಂಪನಿಗಳು ಸುಮಾರು 10-12% ದರವನ್ನ ಹೆಚ್ಚಿಗೆ ಮಾಡುವಂತ ಸಾಧ್ಯತೆ ಚರ್ಚೆ ಮಾಡ್ತಿದ್ದಾವೆ. ಹೌದು ಸ್ನೇಹಿತರೆ, ಈಗ ಇಲ್ಲಿ ತನಕ ಮೊನ್ನೆ 1 ವರ್ಷ ಕೂಡ ಆಗಿಲ್ಲ, ಸುಮಾರು 5-6% ಬೆಲೆಗಳನ್ನ ಹೆಚ್ಚಿಗೆ ಮಾಡಿದ್ರು. 100 ರೂಪಾಯಿ ಇದ್ದದ್ದು 130 ಮಾಡಿಬಿಟ್ರು, 130 ಇದ್ದದ್ದು 150 ರೂಪಾಯಿ ಮಾಡಿಬಿಟ್ರು, 150 ರೂಪಾಯಿ ಇದ್ದದ್ದು 150 ರೂಪಾಯಿ ಇದ್ದದ್ದು 200 ತನಕ ತಂದಿಟ್ರು. ನೀವು ನೋಡೇ ಇರ್ತೀರ. ಅದ್ರ ಜೊತೆಯಲ್ಲಿ 5G ಕೂಡ ಕೊಟ್ಟು ಬಿಟ್ರು. ಯಾವ ರೀತಿಯಾಗಿ ಪರಿಸ್ಥಿತಿ ಆಗ್ತಾ ಇದೆ ನೀವೇ ನೋಡಿದಾರ. ಇನ್ನು ಮತ್ತೊಂದು ದುರ್ವಿಧಿಗೆ ಕಾರಣ ಆಗ್ತಾ ಇದೆ ಈ ಒಂದು ಸಿಮ್ ಕಾರ್ಡ್ದವರು. ಏನಂದ್ರೆ ನಮ್ಮ ಒಂದು ಭಾರತದಲ್ಲಿ ಎಲ್ಲರಿಗೆ ಅನುವಾಗತ್ತೆ, ಎಲ್ಲ ಒಂದು ರಾಜ್ಯದವರಿಗೆ ಅನುವಾಗತ್ತೆ. ಜಿಯೋ ಸಿಮ್ ಮತ್ತು ಏರ್ಟೆಲ್ ಸಿಮ್ ದೇಶೀಯ ಟೆಲಿಕಾಂ ಕಂಪನಿಗಳು ಈ ವರ್ಷದಲ್ಲಿ ಅಂತ್ಯದ ವೇಳೆಗೆ ಮೊಬೈಲ್ ಸಂಖ್ಯೆಗಳನ್ನ 12-10% ಹೆಚ್ಚುವ ಸಾಧ್ಯತೆ ಇದೆ ಎಂದು ಉದ್ಯಮಿ, ಕಾರ್ಯನಿರ್ವಾಹಕರು ಮತ್ತು ಮಾರುಕಟ್ಟೆ ವಿಶ್ಲೇಷಕರು ಹೇಳಿದ್ದಾರೆ. ನೋಡಿ, 5G ಸೌಲಭ್ಯ ನೀವು ಎಲ್ಲರೂ ಪಡಿತಾ ಇದ್ದಾರ. ಈ ಒಂದು 5G ಸೌಲಭ್ಯ ಸಿಗತ್ತೆ ಅಂತ ಹೇಳಿ ಹೆಂಗ್ ಬೇಕಾದಂಗೆ ಬಳಕೆ ಮಾಡ್ತಾ ಇದ್ದಾರ. ಏನ್ ಬೇಕಾದ್ರೆ ನೋಡೋದು, ಏನ್ ಬೇಕಾದ್ರೆ ಯೂಸ್ ಮಾಡೋದು. ದಿನನಿತ್ಯವಾಗಿ 1 GB ಡೇಟಾನ ಯೂಸ್ ಮಾಡೋರು 10 GB ಡೇಟಾನ ಖಾಲಿ ಮಾಡ್ತಾ ಇದ್ದಾರ. ಇದೇ ಒಂದು ಕಾರಣಕ್ಕಾಗಿ ಈಗ ಕಂಪನಿಗೆ ಎಷ್ಟು ಲಾಸ್ ಆಗಿರ್ಬೇಕು. 1 GB ತಗೋಬೇಕಂದ್ರೆ 10-20 ರೂಪಾಯಿ ಕೊಡಬೇಕು. ಅದೇ 200-300 ರೂಪಾಯಿ ಹಾಕಿದ್ರೆ ಮುಗಿಯುತ್ತೆ, ಅನ್ಲಿಮಿಟೆಡ್ ಬರತ್ತೆ ಅಂತ ಹೇಳಿ 10 GB-ನೋ 20 GB-ನೋ ಖಾಲಿ ಮಾಡ್ತಾ ಇದ್ದಾರ. ಇದೇ ಒಂದು ಪರಿಣಾಮವಾಗಿ, ಇದೇ ಒಂದು ಕಾರಣಕ್ಕಾಗಿ ಈಗ ಎಲ್ಲ ಒಂದು ಕಂಪನಿಗಳು ಚರ್ಚೆ ಮಾಡ್ತಿದ್ದಾವೆ. ಅಂದ್ರೆ ಏರ್ಟೆಲ್ ಮತ್ತು ಜಿಯೋ ಕಂಪನಿಯವರು ಅತಿ ಹೆಚ್ಚು ಬಳಕೆ ಮಾಡೋದು ಜಿಯೋ, ಅದ ನಂತರ ಕೆಳಗಡೆ ಬರುವಂತ ಏರ್ಟೆಲ್. ಎರಡೂ ಕಂಪನಿಗಳು ನಿಮಗೆ ಮುಂದ್ಗಡೆ ಡಬ್ ಹಾಕುವ ಸಾಧ್ಯತೆ ಇದೆ. ಯಾಕಂದ್ರೆ ಈಗ 100 ರೂಪಾಯಿ ಇದ್ದದ್ದು 200 ರೂಪಾಯಿ ಮಾಡ್ತಾವೆ. ಹೌದು ಅಂದ್ರೆ 10-20% ದರವನ್ನ ಹೆಚ್ಚಿಗೆ ಮಾಡ್ತಾರೆ. ಅಂದ್ರೆ ಈಗ ಉದಾಹರಣೆಗೆ ನಿಮ್ಗೆ 200 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, ಅದಕ್ಕೆ 40 ರೂಪಾಯಿ ಸೇರಿಸ್ತಾರೆ. 240 ರೂಪಾಯಿ ಆಯ್ತು. ಈಗ 500 ರೂಪಾಯಿ ಹಾಕ್ತಿದ್ದಾರೆ ಅಂತ ಅನ್ಕೊಳ್ಳಿ, ಅದಕ್ಕೆ ನಿಮಗೆ 50 ರೂಪಾಯಿ ಸೇರಿಸ್ತಾರೆ ಅಥವಾ 60 ರೂಪಾಯಿ ಸೇರಿಸ್ತಾರೆ. 560 ರೂಪಾಯಿ ಆಗತ್ತೆ. ಈ ರೀತಿಯಾಗಿ ನಿಮಗೆ ಮುಂದ್ಗಡೆ ಈಗ ವರ್ಷ ಮುಗಿತಾ ಅಂದ್ರೆ ಈಗ ನವೆಂಬರ್-ಡಿಸೆಂಬರ್ದಲ್ಲಿ ನಿಮಗೆ ಬೆಲೆಗಳನ್ನ ಹೆಚ್ಚಿಗೆ ಮಾಡ್ತಾರೆ. ಆದಷ್ಟು ಆ ಒಂದು ಬೆಲೆಯನ್ನ ಹೆಚ್ಚಿಗೆ ಮಾಡೋ ಮುಂಚಿತವಾಗಿನೇ ಎಲ್ಲಾ ಕಡೆ ಸುದ್ದಿ ಆಗತ್ತೆ. ಸುದ್ದಿ ಆಗೋಕ್ಕಿಂತ ಮುಂಚಿತವಾಗಿನೇ ವರ್ಷದ ಪ್ಲಾನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಆಯ್ಕೆಯನ್ನು ಮಾಡ್ಕೊಂಡು ರಿಚಾರ್ಜ್ ಅನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ವರ್ಷದಲ್ಲಿ ಹೆಚ್ಚಾದ್ರೂ ಕೂಡ ನಿಮಗೆ ಪ್ರತಿ ತಿಂಗಳಾಗಿ ಅಷ್ಟೇ ಇರತ್ತೆ. ಅದ ನಂತರ ವರ್ಷದಲ್ಲಿ ಯಾವಾಗ ಮುಗಿಯತ್ತಲ್ಲ, ಅದು ಮುಂದಿನ ವರ್ಷ, ಅವಾಗ ನಿಮಗೆ ಈಗ ಏನ್ ಹೆಚ್ಚಿಗೆ ಮಾಡಿರ್ತಾರಲ್ಲ ಆ ಒಂದು ಪ್ಲಾನ್ ನಲ್ಲಿ ನೀವು ರಿಚಾರ್ಜ್ ಅನ್ನ ಮಾಡಿಸ್ಕೋಬಹುದು. ನೋಡಿ, ಇದೇ ಒಂದು ಕಾರಣಕ್ಕಾಗಿ ಯಾಕೆ ಬೆಲೆಯನ್ನ ಹೆಚ್ಚು ಮಾಡ್ತಿದಾರ ಅಂದ್ರೆ 5G ಕೊಟ್ಟಿದಾರಲ್ಲ, ಆ ಎಲ್ಲ ಈಗ ಮತ್ತೆ ವಾಪಸ್ ತಗೋತಿದಾರೆ. ಈಗ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಮಾಡ್ತಾ ಇದೆಯಲ್ಲ, ನಿಮಗೆ ಉಚಿತವಾಗಿ ಎಲ್ಲ ಕೊಟ್ರು, ಅದರ ಬಳಿಕ ಉಳಿದಂತ ಎಲ್ಲ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ರು, ಈಗ ವಾಪಸ್ ತಗೋತಿದಾರಲ್ಲ ಎಲ್ಲ ಪ್ರತಿಯೊಂದು ಟ್ಯಾಕ್ಸ್ ನಲ್ಲಿ. ಅದೇ ರೀತಿಯಾಗಿ ಕಂಪನಿ ಕೂಡ ಮಾಡ್ತಿದ್ದಾವೆ. ಈಗ ಪ್ರತಿಯೊಂದು 5G ಕೊಟ್ಬಿಟ್ರು, ಇನ್ನು ನಿಮಗೆ 10-20% ಎಲ್ಲಾ ದರವನ್ನ ಹೆಚ್ಚಿಗೆ ಮಾಡ್ತಾರೆ. ಈಗ ನಿಮಗೆ ಮತ್ತೆ ವಾಪಸ್ ಹಣವನ್ನ ತಗೋತಾರೆ. ಈ ರೀತಿಯಾಗಿ ಇನ್ಮೇಲಿಂದ ನಿಮಗೆ 5G ಬಳಕೆ ಇರೋದಿಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇನ್ಮೇಲಿಂದ ನಿಮಗೆ 5G ಬಳಕೆ ಇರೋದಿಲ್ಲ. ಅವ್ರು ಯಾವಾಗ ಬೆಲೆ ಹೆಚ್ಚಿಗೆ ಮಾಡ್ತಾರಲ್ಲ, ಅವ್ರು ಬೇಕಂದ್ರೆ ಹಾಕ್ಸ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಇದು ಹೊಸದಾಗಿ ಬಂದಿರುವಂತ ಮಾಹಿತಿ ಆಗಿರತ್ತೆ. ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದ್ರೂ ಡೌಟ್ ಇತ್ತಂದ್ರೂ ಕೂಡ ಕಮೆಂಟ್ ನ ತಿಳಿಸಿ.